ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಡಿಯರ್ ಫ್ರೆಂಡ್ಸ್, GPSTR ಈಗ ಲಾಸ್ಟ್ ರಿಕ್ರೂಟ್ಮೆಂಟಲ್ಲಿ 2022-23ರಲ್ಲಿ GPSTR ಸಿಲೆಬಸ್ ಏನಿತ್ತು, ಪೇಪರ್ 1, ಪೇಪರ್ 2 ಮತ್ತು ಪೇಪರ್ 3 ಹೇಗಿತ್ತು, ಅದರಲ್ಲಿ ಮಲ್ಟಿಪಲ್ ಚಾಯ್ಸ್ ಮತ್ತು ಡಿಸ್ಕ್ರಿಪ್ಟಿವ್ ಪೇಪರ್ಗಳು ಹೇಗಿತ್ತು, ಯಾರು 6ರಿಂದ 8ನೇ ತರಗತಿಗೆ ನೀವು ಅಪಾಯಿಂಟ್ ಆಗೋದಕ್ಕೆ ಗ್ರ್ಯಾಜುಯೇಷನ್ ಪ್ರೈಮರಿ ಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟಿಗೆ ನಮ್ಮ ಸಾರ್ವಜನಿಕ ಶಿಕ್ಷಣ ಇಲಾಖೆ ಲಾಸ್ಟ್ ರಿಕ್ರೂಟ್ಮೆಂಟಲ್ಲಿ ಏನು ಸಿಲೆಬಸ್ಸಲ್ಲಿ ಇಟ್ಟಿತ್ತು ಅನ್ನೋದನ್ನು ಇವತ್ತು ಮಾತಾಡ್ತಾ ಹೋಗೋಣ. ಹಾಗಾದರೆ TET ಪೇಪರ್ 2ಅನ್ನು ಯಾರು ಪಾಸ್ ಮಾಡಿದ್ರೆ ಅವರೆಲ್ಲರೂ ಸಹ ಈ ಪೇಪರನ್ನು ಬರಿಬೋದು. ಎಸ್, ಹಾಗಾದರೆ ಯಾರು ನಮ್ಮ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಆಗಿ. ಹಾಗೆ ನಮ್ಮ ಸ್ಪರ್ಧಾ ಕರ್ನಾಟಕ ಏನು ಅಕಾಡೆಮಿಯಲ್ಲಿ ನೀವು ಪ್ಲೇಸ್ಟೋರಲ್ಲಿ ಹೋಗಿ ಸ್ಪರ್ಧಾ ಕರ್ನಾಟಕ ಮೊಬೈಲ್ ಆ್ಯಪಲ್ಲಿ ನೀವು ಸ್ಪರ್ಧಾ ಕರ್ನಾಟಕ ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡಿಕೊಂಡ್ರೆ ಆ್ಯಪನ್ನು ನಿಮಗೆ GPSTR ಮತ್ತು ಈ ಒಂದು HSTR ಇರ್ಬೋದು ಮತ್ತು PSTR ಇರ್ಬೋದು, TET ಅದರಲ್ಲಿ ನಾವೀಗ GPSTR ಮ್ಯಾಥಮೆಟಿಕಲ್ ಸೈನ್ಸ್ ಮತ್ತು GPSTR ಸೋಷಿಯಲ್ ಸೈನ್ಸ್ ಆನ್ಲೈನ್ ಅವೈಲೇಬಲ್ ಇದೆ. ನೀವು ಅದರ ಸದುಪಯೋಗವನ್ನು ಪಡಿಸ್ಕೊಳ್ಬೋದು. ಡಿಯರ್ ಫ್ರೆಂಡ್ಸ್, ಈಗ ತಾನೇ BEd ರೀಸೆಂಟಾಗಿ ಮುಗಿಸಿರ್ತಕ್ಕಂಥವ್ರು ಮತ್ತು ಯಾರು GPSTR ಎಕ್ಸಾಮಿನೇಷನ್ಗೆ ಓದ್ತಾ ಇದ್ದೀರಾ ಅವರಿಗೆ ಇವತ್ತು ನಾನು GPSTR ಸಿಲೆಬಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡ್ತೇನೆ. ಡಿಯರ್ ಫ್ರೆಂಡ್ಸ್, ಈಗ ನೀವು 6ರಿಂದ 8ನೇ ತರಗತಿಗೆ ನೀವು ಅಪಾಯಿಂಟ್ ಆಗಬೇಕಂದ್ರೆ ಏನು ಮಾಡಬೇಕು? GPSTRಗೆ ಪೇಪರ್ 1 ಅಂದರೆ ಹೇಗಿರುತ್ತೆ ನೋಡಿ. ನಿಮಗೆ ಇಲ್ಲಿ ಪೇಪರ್ 1 ಅಂತ ಇದೆ, ಹಾಗೆ ಇದರಲ್ಲಿ ಪೇಪರ್ 2 ಅಂತ ಬರುತ್ತೆ. ಪೇಪರ್ 1 ಇದೆ, ಹಾಗೆ ನಿಮಗೆ ಪೇಪರ್ 2 ಇದೆ, ಹಾಗೆ ನಿಮಗೆ ಪೇಪರ್ 3 ಇರುತ್ತೆ. ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ, ಪೇಪರ್ 3 ಇರುತ್ತೆ. ಎಸ್, ಕಟ್ ಆಫ್ ಹೇಗಿರುತ್ತೆ ಅಂತ ನೋಡೋಣ. ಪೇಪರ್ 1ನಲ್ಲಿ ನಿಮಗೆ 150 ಮಾರ್ಕ್ಸ್ ಸಿಗಿರುತ್ತೆ, ಪೇಪರ್ 2 ನಿಮಗೆ 150 ಮಾರ್ಕ್ಸ್ ಸಿಗಿರುತ್ತೆ, ಹಾಗೆ ಪೇಪರ್ 3 ನಿಮಗೆ 100 ಮಾರ್ಕ್ಸ್ ಸಿಗಿರುತ್ತೆ. ಟೋಟಲ್ 400 ಎಕ್ಸಾಮ್ ಅಂದರೆ 400 ಮಾರ್ಕ್ಸ್ಗೆ ನಿಮಗೆ ಪರೀಕ್ಷೆ ನಡೀತದೆ ಅಂತಕ್ಕಂಥದ್ದು. ಡಿಯರ್ ಫ್ರೆಂಡ್ಸ್, ಈ ಪೇಪರ್ 1 ಇಲ್ಲಿ ಕಾಣ್ತಾ ಇದೆ ನಿಮಗೆ. ಈ ಪೇಪರ್ 1 ಅಂತ ಏನು ಹೇಳ್ತಾ ಇದ್ದೀನಿ ಇಲ್ಲಿ ಕಾಣ್ತಾ ಇದೆ. ಈ ಪೇಪರ್ 1ನಲ್ಲಿ ಫಸ್ಟ್ ನಿಮಗೆ ಜನರಲ್ ಕನ್ನಡ ಇರುತ್ತೆ, ಸಾಮಾನ್ಯ ಕನ್ನಡ 25 ಮಾರ್ಕ್ಸ್ ಇದೆ ಅಂತ ಗೊತ್ತಾಯಿತು. ನೆಕ್ಸ್ಟ್ ನಿಮಗೆ ಅದೇ ರೀತಿಯಾಗಿ ಇಲ್ಲಿ ಜನರಲ್ ಇಂಗ್ಲೀಷ್ ಅಂತಿದೆ, ಸಾಮಾನ್ಯ ಆಂಗ್ಲ ಭಾಷೆ ಅಂತಕ್ಕಂಥದ್ದು ಇಲ್ಲಿ 25 ಮಾರ್ಕ್ಸ್ ಸಿಗಿದೆ. ನೆಕ್ಸ್ಟ್ ನಿಮಗೆ ಕರೆಂಟ್ ಇವೆಂಟ್ಸ್ ಮತ್ತು ಸ್ಟ್ಯಾಟಿಕ್ GK ಸೇರಿಬಿಟ್ಟು ನಿಮಗೆ 25 ಮಾರ್ಕ್ಸ್ ಸಿಗಿದೆ. ಇದರಲ್ಲಿ ಹ್ಯೂಮನಿಟಿ ಸಬ್ಜೆಕ್ಟ್ಸ್ ಸಹ ಕವರ್ ಆಗಿರುತ್ತೆ, ಹಿಸ್ಟ್ರಿ, ಜಿಯೋಗ್ರಫಿ, ಪೊಲಿಟಿಕಲ್ ಸೈನ್ಸ್ ಮತ್ತು ಎಕನಾಮಿಕ್ಸ್. ನೆಕ್ಸ್ಟ್ ವಿಶೇಷವಾಗಿ ನಿಮಗೆ ಎಜುಕೇಷನ್ ಸೈಕಾಲಜಿ ಮತ್ತು ಟೀಚಿಂಗ್ ಮೆಥಡ್ ಆರ್ ಪೆಡಗಾಗಿ ಅಂತ ಏನು ಕರಿತೀರ ಅದು 50 ಮಾರ್ಕ್ಸಿಗಿರುತ್ತೆ. ನೆಕ್ಸ್ಟ್ ನಿಮಗೆ ವ್ಯಾಲ್ಯೂ ಎಜುಕೇಷನ್ ಆ್ಯಂಡ್ ಹೆಲ್ತ್ ಎಜುಕೇಷನ್ ಏನಿದೆ, ಈ ವ್ಯಾಲ್ಯೂ ಮತ್ತು ಹೆಲ್ತ್ ಎಜುಕೇಷನ್ ಏನಿದೆ ಇದು ಸಹ ನಿಮಗೆ 15 ಕ್ವಶನ್ಸ್ ಇರುತ್ತೆ, ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟು ಈ 10 ಮಾರ್ಕ್ಸಿಗೆ ನಿಮಗೆ ಕಂಪ್ಯೂಟರ್ ನಾಲೆಡ್ಜ್ ಇರುತ್ತೆ, ಗಣಕಯಂತ್ರ ಇರುತ್ತೆ ನೋಡಿ. ಇವೆಲ್ಲವೂ ಸಹ ಏನಾಗಿರುತ್ತೆ, MCQs ಆಗಿರುತ್ತೆ. ಇದಕ್ಕೆ ನಿಮಗೆ ಡ್ಯೂರಿಯೇಷನ್ ಬಂದುಬಿಟ್ಟು ನಿಮಗೆ 2.5 hours ಇರುತ್ತೆ. ಎಷ್ಟಿರುತ್ತೆ ಅಂದರೆ 2.5 ಗಂಟೆ ನಿಮಗೆ ಡ್ಯೂರಿಯೇಷನ್ ಇರುತ್ತೆ. ಎಸ್, ಇದನ್ನು ನೀವು ಯಾರು ಇಂಗ್ಲೀಷ್ ಟೀಚರ್ ಆಗಿ ಲಾಸ್ಟ್ ರಿಕ್ರೂಟ್ಮೆಂಟಲ್ಲಿ, ಹಾಗೆ ಸೋಷಿಯಲ್ ಸೈನ್ಸ್ ಟೀಚರ್ ಆಗಿ, ಹಾಗೆ PM ಮೆಥಡ್ ಟೀಚರ್ ಆಗಬೇಕಂತ ಯಾರು ಅಪೇಕ್ಷೆ ಪಡ್ತೀರಾ ಅವರೆಲ್ಲರೂ ಸಹ ಕಂಪಲ್ಸರಿ ಬರಿಬೇಕಾದಂಥ ಒಂದು ಕಂಪಲ್ಸರಿ ಪೇಪರ್ ಯಾವುದು ಅಂದರೆ ಪೇಪರ್ ಫಸ್ಟ್. GPSTRಗೆ ಇದು ಪೇಪರ್ ಫಸ್ಟ್ ಆಗಿರುತ್ತೆ. 6 ಸಬ್ಜೆಕ್ಟ್ಗಳಿರುತ್ತೆ, 150 ಮಾರ್ಕ್ಸಿಗಿರುತ್ತೆ. ಈ ಪೇಪರಲ್ಲಿ ನೀವು ಎಷ್ಟು ಮಾರ್ಕ್ಸನ್ನಾದರೂ ತೆಗಿಬೋದು ಸ್ನೇಹಿತರೆ. ಬಟ್ ಆದರೆ ಪೇಪರ್ 2 ಮತ್ತು ಪೇಪರ್ 3ನಲ್ಲಿ ಏನು ಮಾಡಿದ್ದಾನೆ, ಅವನು ಇಂತಿಷ್ಟು ಕಟ್ ಆಫ್ ಅಂತ ಮಾಡಿದ್ದಾನೆ. ಈಗ ಜನರಲ್ ಪೇಪರ್ ಫಸ್ಟಲ್ಲಿ 6 ಸಬ್ಜೆಕ್ಟ್ಗಳಿದೆ. ಈ 6 ಸಬ್ಜೆಕ್ಟ್ಗಳಿಂದ ಟೋಟಲ್ 150 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ. MCQಸು ಕ್ವಶನ್ನಿಗೆ ಒಂದು ಆನ್ಸರ್ ಇರುತ್ತೆ. ಒಟ್ಟು 150 ಕ್ವಶನ್ 150 ಮಾರ್ಕ್ಸ್ ಇರುತ್ತೆ. ಎಸ್, ಹಾಗಾದರೆ ಸ್ನೇಹಿತರೆ ಪೇಪರ್ 2 ಬಗ್ಗೆ ಮಾತಾಡೋಣ. ಪೇಪರ್ 2 ಅಂದರೆ ನಮಗೆ ಏನು ಅಂದರೆ ವಿಷಯ ಮತ್ತು ನಿಗದಿಪಡಿಸಿದ ಗರಿಷ್ಠ ಅಂಕಗಳ ವಿಂಗಡಣೆ ಅಂತಕ್ಕಂಥದ್ದು ನೋಡಿ. ಲಾಸ್ಟ್ ರಿಕ್ರೂಟ್ಮೆಂಟಲ್ಲಿ ನಿಮಗೆ ಆಂಗ್ಲ ಭಾಷೆ, ಹಾಗೆ ಗಣಿತ, ಹಾಗೆ ವಿಜ್ಞಾನ ಮತ್ತು ಈ ಸಮಾಜ ಪಾಠಗಳು ಅಂತ ಈ ಹುದ್ದೆಗಳಿಗೆ ಕಾಲ್ಫರ್ ಆಗಿತ್ತು, ಕನ್ನಡ ಕಾಲ್ಫರ್ ಆಗಿರಲಿಲ್ಲ. ಪೇಪರ್ 2 ಏನು ಮಾಡಿದ್ದಾನೆ, 2 ಅಂಶ ಕೊಟ್ಟಿದ್ದಾನೆ. ಏನು ಕೊಟ್ಟಿದ್ದಾನೆ, ನಿಮಗೆ MCQs ಏನಿದೆ ಇದು ನಿಮಗೆ 50 ಕ್ವಶನ್ಸ್ ಇರುತ್ತೆ, 50 ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟು ನಿಮಗೆ ಡಿಸ್ಕ್ರಿಪ್ಟಿವ್ ಏನಿದೆ, ವಿವರಣಾತ್ಮಕ ಡಿಸ್ಕ್ರಿಪ್ಟಿವ್, ಇಲ್ಲಿ ನಿಮಗೆ 100 ಪ್ರಶ್ನೆಗಳಿರುತ್ತೆ ಅನ್ನೋದಕ್ಕಿಂತ 100 ಅಂಕಗಳಿರುತ್ತೆ. ಪ್ರಶ್ನೆ ನಿಮಗೆ 1 ವರ್ಡ್ಸು 2 ವರ್ಡ್ಸ್ ಕ್ವಶನ್ಸ್ ಇರ್ಬೋದು, 3 ಅಥವಾ 4 ಇರ್ಬೋದು, 5 ಇರ್ಬೋದು. ಹಾಗೆ ಈ ರೀತಿಯಾಗಿ ನಿಮ್ಮ ಮೆಥಡಲ್ಲಿ ಬಂದಿರುತ್ತೆ. ಫಾರ್ ಎಕ್ಸಾಂಪಲ್ ನೀವು ಸೋಷಿಯಲ್ ಟೀಚರ್ ಆದರೆ ಸೋಷಿಯಲ್ ಮೆಥಡಲ್ಲಿ ಬರುತ್ತೆ, ನೀವು PM ಮೆಥಡಲ್ಲಾದರೆ PM ಮೆಥಡಲ್ಲಿ ಬರುತ್ತೆ, ನೀವು ಇಂಗ್ಲೀಷ್ ಮೆಥಡ್ ಆಗಿದ್ದರೆ ಇಂಗ್ಲೀಷಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳು ಸಾಧ್ಯತೆ ಇಲ್ಲಿರುತ್ತೆ. ಹಾಗೆ MCQs ಮತ್ತು ಲಾಸ್ಟ್ ಟೈಮ್ ಇಂಗ್ಲೀಷ್ ಮತ್ತು PM ಮೆಥಡ್ ಮತ್ತು ಸೋಷಿಯಲ್ ಸೈನ್ಸ್ ಈ 3 ವಿಭಾಗಕ್ಕೆ ನೋಟಿಫಿಕೇಷನ್ ಆಗಿದೆ. ಇಲ್ಲೇನು ಹೇಳ್ತಾ ಇದ್ದಾನೆ,
ಈ ಸೆಕೆಂಡ್ ಪೇಪರಲ್ಲಿ ನೀವು ಎಲಿಜಿಬಲ್ ಆಗಬೇಕು ಅಂದರೆ ಡಿಯರ್ ಫ್ರೆಂಡ್ಸ್ ಇಲ್ಲಿ ನಮಗೆ ಒಂದು 45% ಹೇಳ್ತಾ ಇದ್ದಾನೆ. ಎಷ್ಟು? 150ಗೆ ನಮಗೆ ಒಂದು 45% ಅಂಕಗಳನ್ನು ನೀವು ತೆಗಿಲೇಬೇಕು. ಮೋರ್ ದೆನ್ ನಮಗೆ 67.50 ಅಂತ ಕರಿತೀವಿ. ಟೋಟಲ್ 68 ಮಾರ್ಕ್ಸನ್ನು ನೀವು 150 ತೆಗೆದ್ರೆ ಮಾತ್ರ ನಿಮಗೆ ಥರ್ಡ್ ಪೇಪರ್ ಇವ್ಯಾಲ್ಯೂಯೇಷನ್ ಆಗುತ್ತೆ. ಇದು ಎಲಿಜಿಬಲ್. ಪೇಪರ್ 1ನಲ್ಲಿ ನೀವು ಎಷ್ಟಾದರೂ ತೆಗಿಬೋದು. ಪೇಪರ್ 2ನಲ್ಲಿ ಮಾತ್ರ 150ಗೆ ನೀವು 68 ಮಾರ್ಕ್ಸ್ ತೆಗೆದ್ರೆ ಮಾತ್ರ ನಿಮಗೆ ನೆಕ್ಸ್ಟ್ ಪೇಪರ್ಗೆ ಎವ್ಯಾಲ್ಯೂಯೇಷನ್ ಆಗುತ್ತೆ. ಅಥವಾ ನೀವು ಈ 100ಅಲ್ಲಾದರೂ ತೆಗಿಬೋದು, ಫಸ್ಟ್ 50ನಲ್ಲಾದರೂ ತೆಗಿಬೋದು. ಫಸ್ಟ್ 50ನಲ್ಲೇ ಇಷ್ಟೇ ತೆಗಿಬೇಕು, 100ಅಲ್ಲೇ ಇಷ್ಟೇ ತೆಗಿಬೇಕಂತಿಲ್ಲ. ಇದು ಪೇಪರ್ ಸೆಕೆಂಡ್ ಏನಿದೆ GPSTR ಎಕ್ಸಾಮಿನೇಷನಲ್ಲಿ ಇದು ಕ್ರೈಟೀರಿಯಾ. ಡಿಯರ್ ಫ್ರೆಂಡ್ಸ್, ಹಾಗಾದರೆ ಇದು ನಿಮಗೆ ಆಂಗ್ಲ ಟೀಚರ್ ಮತ್ತು PM ಮೆಥಡ್ ಸೋಷಿಯಲ್ ಸೈನ್ಸ್ ಇದು. ನೆಕ್ಸ್ಟು ಭಾಷಾ ಸಾಮರ್ಥ್ಯ. ನಮಗೆ ಈ ಲ್ಯಾಂಗ್ವೇಜ್ ಎಬಿಲಿಟಿಗೆ ಸಂಬಂಧಿಸಿದಂತೆ ಪೇಪರ್ 3 ಇಟ್ಟಿದ್ದಾನೆ. ನೋಡಿ, ಈ ಪೇಪರ್ 3 ಯಾರಿಗಿಲ್ಲ ಅಂದರೆ ನಿಮಗೆ ಲ್ಯಾಂಗ್ವೇಜ್ ಟೀಚರ್ಸಿಗಿಲ್ಲ. ನಿಮಗೆ ಕನ್ನಡದಲ್ಲಿ ನಿಮಗೆ ಕರೆದ್ರೆ, ಅದೇ ರೀತಿಯಾಗಿ ನಿಮಗೆ ಈ ಇಂಗ್ಲೀಷಲ್ಲಿ ನಿಮಗೇನಾದರೂ ಕರೆದ್ರೆ ಅವರಿಗಿರೋದಿಲ್ಲ. ಇಲ್ಲಿ ಕೊಟ್ಟಿದ್ದಾನೆ, ಗಣಿತ, ವಿಜ್ಞಾನ ಮತ್ತು ಸಮಾಜ ಪಾಠ ಬೋಧಕರಿಗೆ ಮಾತ್ರ. ಜಸ್ಟ್ ನೀವು ಯಾವ ಮಾಧ್ಯಮದಲ್ಲಿ ಬರಿತೀರೋ, ಅಥವಾ ನೀವು ಕನ್ನಡ ಮೀಡಿಯಮಲ್ಲಿ ಬರೆದ್ರೆ ಕನ್ನಡ ಮೀಡಿಯಮಲ್ಲಿ ಬರಿಬೋದು. ಇಂಗ್ಲೀಷ್ ಮೀಡಿಯಮಲ್ಲಿ ನೀವು ಟೀಚರ್ ಆಗೋದಕ್ಕೆ ನೀವು ರಿಕ್ರೂಟ್ಮೆಂಟಲ್ಲಿ ನೇಮಕಾತಿಯಲ್ಲಿ ತುಂಬಿದರೆ ನೀವು ಇಂಗ್ಲೀಷ್ ಮೀಡಿಯಮಲ್ಲಿ ಬರಿಬೋದು. ನೋಡಿ, ಇಲ್ಲಿ ಏನಿದೆ, ಅಭ್ಯರ್ಥಿಗೆ ಸಂಬಂಧಿಸಿದಂಥ ವಿವರಣಾತ್ಮಕ ಪರೀಕ್ಷೆ ಇರುತ್ತೆ. ಅದು ಒಂದು ಭಾಷಾ ಎಬಿಲಿಟಿಗೆ ಸಂಬಂಧಿಸಿದಂತೆ ನಿಮ್ಮ ಒಂದು ಏನು ಲ್ಯಾಂಗ್ವೇಜ್ ಬಳಕೆ ಹೇಗೆ ಕಾಂಪ್ರಿಹೆನ್ಷನ್ ಇರುತ್ತೆ, ಗ್ರಹಿಕೆ ಇರ್ಬೋದು, ಶಬ್ದ ಭಂಡಾರ ಇರ್ಬೋದು, ಬರವಣಿಗೆ ಇರ್ಬೋದು, ಪತ್ರಲೇಖನ ಇರ್ಬೋದು, ಅಥವಾ ರೈಟಿಂಗ್ ಎಬಿಲಿಟಿ ಇರ್ಬೋದು. ಈ ಎಲ್ಲ ವಿಷಯಗಳು ವಿವರಣಾತ್ಮಕವಾಗಿರುತ್ತೆ. 100 ಅಂಕಗಳಿರುತ್ತೆ. ಪ್ರಶ್ನೆಗಳು ನಿಮಗೆ 2, 3, 4, 5 ಮಾರ್ಕಿನ ಪ್ರಶ್ನೆಗಳಿರುತ್ತೆ. ಇದರಲ್ಲಿ ನೀವು 50 ತೆಗೆದ್ರೆ ಮಾತ್ರ ಪಾಸ್ ಆಗೋದು. ಡಿಯರ್ ಫ್ರೆಂಡ್ಸ್, ಪೇಪರ್ 1, ಪೇಪರ್ 2 ಮತ್ತು ಪೇಪರ್ 3. ಪೇಪರ್ 2 ಮತ್ತು ಪೇಪರ್ 3ನಲ್ಲಿ ಏನು ಮಾಡಬೇಕು, ಇಂತಿಷ್ಟು ಪರ್ಸೆಂಟೇಜ್ ಅಂತ ನೀವು ತೆಗಿಲೇಬೇಕು GPSTRಗೆ. ಹಾಗಾದರೆ ಈ 3 ಪೇಪರ್ಗಳು ಯಾರಿಗೆ ಬರುತ್ತೆ? PM ಮತ್ತು ಸೋಷಿಯಲ್ ಟೀಚರ್ಗೆ. ಆದರೆ ಇಂಗ್ಲೀಷಲ್ಲಿ ಬರೆದಂಥವ್ರಿಗೆ ಏನಿರುತ್ತೆ ಅಂದರೆ ಅವರಿಗೆ ಥರ್ಡ್ ಪೇಪರ್ ಇರೋದಿಲ್ಲ. ಕನ್ನಡ ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜ್ ಟೀಚರ್ಸಿಗೆ ಅವ್ರೇನು ಮಾಡ್ತಾರೆ, 2 ಪೇಪರ್ಗಳಿಗೆ ಸಂಬಂಧಿಸಿದಂತೆ ಬರಿತಾ ಹೋಗ್ತಾರೆ. ಎಸ್ ಡಿಯರ್ ಫ್ರೆಂಡ್ಸ್, ಹಾಗಾದರೆ ಈ GPSTR ಕಟ್ ಆಫ್ ಹೇಗಿರುತ್ತೆ, ಮೆರಿಟ್ ನಿರ್ಧಾರ ಹೇಗಿರುತ್ತೆ? ಗ್ರ್ಯಾಜುಯೇಷನ್ ಪ್ರೈಮರಿ ಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್ ಮೊದಲೆಲ್ಲ TET ಬಗ್ಗೆ ನಿಮಗೆ ಗೊತ್ತಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ 50%, TET 20%, ನಿಮ್ಮ ಡಿಗ್ರಿಯಲ್ಲಿ ಪಡೆದಂಥ ಅಂಕಗಳು 20%, ನಿಮ್ಮ BEd ಕೋರ್ಸಲ್ಲಿ ಪಡೆದಂಥದ್ದು 10%. ಟೋಟಲ್ 100%ಗೆ ಏನು ಮಾಡ್ತಾನೆ, ಕಟ್ ಆಫ್ ಮಾಡ್ತಾನೆ. ನೆಕ್ಸ್ಟ್ ನಿಮಗೆ ಏನಾದರೂ GPSTR ಕಾಲ್ಫರ್ ಆದರೆ ಇದೇ ಮಾದರಿಯಲ್ಲಿ ಆಗುವ ಪರೀಕ್ಷೆಗಳು ಇದೇ ಮಾದರಿಯಲ್ಲಿ ಆಗೋದು ಸಾಧ್ಯತೆ ಹೆಚ್ಚಾಗಿರುತ್ತೆ. ಏನಾದರೂ ಬದಲಾವಣೆಗಳಾದರೆ ನಾವು ಅಧಿಸೂಚನೆಯನ್ನು ನೋಡ್ತಾ ಹೋಗೋಣ. ಹಾಗಾದರೆ ಡಿಯರ್ ಫ್ರೆಂಡ್ಸ್, ಇವತ್ತು ನಾವು GPSTR ಸಿಲೆಬಸ್ ಪೇಪರ್ 1, ಪೇಪರ್ 2, ಪೇಪರ್ 3 ಬಗ್ಗೆ ತಿಳ್ಕೊಂಡ್ವಿ. ಇದರ ಬಗ್ಗೆ ಏನಾದರೂ ನಿಮಗೆ ಡೌಟ್ಸ್ಗಳಿದ್ದರೆ ನೀವು ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬೋದು. ನಾವು ಅದಕ್ಕೆ ಉತ್ತರವನ್ನು ನೀಡ್ತೇವೆ. ಥ್ಯಾಂಕ್ ಯು ವೆರಿ ಮಚ್. ಇತರರಿಗೂ ಈ ವಿಡಿಯೋವನ್ನು ಪರಿಚಯಿಸಿ ಅಂತ ಹೇಳ್ತಾ ವಿಡಿಯೋ ಮುಗ್ತಾ ಇದ್ದೀನಿ. ಧನ್ಯವಾದಗಳು.